ಕ್ವಾರಿ ದುರಂತದಲ್ಲಿ ಒಂದು ಬಹಳ ಭಯಾನಕವಾದಂತ ಸಾವುಗಳಾಗಿದೆ. ಫೋನ್ ಹಿಂದೆ 7 ಜನ ಮೃತಪಟ್ಟಿದ್ದಾರೆ. ಕೆಲವರ ಐಡೆಂಟಿಫೈ ಮಾಡಕ್ಕಾಗಲ್ಲ. ಅವರ ಪೂರ್ತಿ ಮುಖ ತಲೆ ಎಲ್ಲ ಐಡೆಂಟಿಫೈ ಮಾಡಕ್ಕೆ ಡಾಕ್ಟರ್ ಹತ್ರ ಮಾತಾಡಬೇಕು. ಅವರು ಅದನ್ನೇ ಹೇಳಿದ್ದಾರೆ, ಐಡೆಂಟಿಫೈ ಮಾಡಕ್ಕಾಗಲ್ಲ. 5 ಜನ ಈಗ ನಾನು ನೋಡಿದ್ದೀನಿ ಒಬ್ಬರ ಸ್ಥಿತಿ ಸ್ವಲ್ಪ ತನಕ ಇದೆ. ಅದು ಡಾಕ್ಟರ್ ಅವ್ರನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಹೇಳಿದ್ದೀನಿ ಯಾವುದೇ ರೀತಿ ಇಲ್ಲೇ ಮಾಡಿದೆ ಏನೇನು ಟ್ರೀಟ್ಮೆಂಟ್ ಇದೆಯೋ ಒಪ್ಕೊಂಡಿರೋದು ಕೊಡ್ತೀವಿ ಅಂತ ಎಸ್ ಪಿ ಹತ್ರ ಮಾತಾಡಿದ್ದೀನಿ. ಎಸ್ ಪಿ ಹತ್ರ ಮಾತಾಡಿ ಅವ್ರಿಗೂ ಹೇಳಿದ್ದೀನಿ ಆಸ್ಪತ್ರೆಗೆ ಮಾತಾಡಿ ಏನು ಔಷಧಿ ಉಪಚಾರ ಇದೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಕ್ವಾರಿಗಳು ಕಳೆದ 2-3 ವರ್ಷಗಳಿಂದ ನಾಯಿ ಕೊಡೆಗಳಂತ ಎಲ್ಲ ಕಡೆ, ಈ ಕರ್ನಾಟಕದ ಎಲ್ಲ ಕಡೆ ರಾಜಕಾರಣಿಗಳ ಕ್ವಾರಿಗಳು ನಿರಂತರ ದಂಧೆ ಮಾಡಬೇಕು. ಅಧಿಕೃತವಾಗಿ ಏನೋ ಲೈಸೆನ್ಸ್ ಬಂದು ಆ ವ್ಯಾಪ್ತಿಯನ್ನು ಬಿಟ್ಟು ಮತ್ತೆ ಪೊಲ್ಯೂಷನ್ ಬೋರ್ಡ್ ಸತ್ತೋಗಿದೆ. ಪೊಲ್ಯೂಷನ್ ಬೋರ್ಡ್ ಅಂತೂ ಸತ್ತೋಗಿದೆ. ಇಷ್ಟು ಬೆಂಗಳೂರಿಗೆ 15 ಕಿಲೋಮೀಟರ್ ಇರುವಂತಹ ಈ ಕ್ವಾರಿನೂ ನೋಡಕ್ಕೆ ಯೋಗ್ಯತೆ ಇಲ್ಲ. ಪೊಲ್ಯೂಷನ್ ಬೋರ್ಡ್ ಇದ್ರೇನು ಸತ್ತರೆ ಅವ್ರಿಗೆ ಗೌರವನೇ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಮಾಡಿದ್ರೆ ಏನೋ ಒಂದು ಆಗ್ತಾ ಇದೆ. ಮತ್ತೆ ಇಲ್ಲಿ ಕ್ವಾರಿ ನಡೆಯುವಂಥದ್ದು ಅಲ್ಲಿ ಪ್ರಿಕಾಷನರಿ ಮೆಜರ್ಸ್ ಏನೇನು ಮಾಡಬೇಕು, ಸೇಫ್ಟಿ ಮೆಜರ್ಸ್ ಏನೇನು ಮಾಡಬೇಕು, ಏನೂ ಇಲ್ಲ. ಪಾಪ ಸತ್ತಿರೋರು ಯಾರು? ಕೂಲಿಗೋಸ್ಕರ ಬಂದಿರೋರು, ಬೇರೆ ರಾಜ್ಯದವ್ರು ಬಂದಿರೋರು. ಒಬ್ಬೇ ಒಬ್ಬ ನಮ್ಮ ಗುಲ್ಬರ್ಗಾದವ್ರು ಮಾತ್ರ ಒಬ್ಬೇ ಒಬ್ಬ ಇದ್ದಾನೆ ಹೊರತು ಅವನನ್ನು ಕೂಲಿಗಾಗಿ ಬಂದಿರೋರು. ಅಂದ್ರೆ ಬದುಕಕ್ಕೆ ಬೆಂಗಳೂರು ಬಂದಿದ್ದಾರೆ, ಬದುಕಕ್ಕೆ ಬಂದವರು ಇವತ್ತು ಸಾವಾಗ್ತಾ ಇದ್ದಾರೆ. ಅವರು ಪೂರ್ತಿ ಮನೆಯವರು ಇಲ್ಲಿ ಬದುಕು ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಇಲ್ಲಿ ಸರ್ಕಾರ ಇದೇನು ಮೊದಲೇ ಅಲ್ಲ, ಬೆಂಗಳೂರು ಸುತ್ತು ಕಳೆದ 2-3 ವರ್ಷದಲ್ಲಿ ಹಿಂದೆ ಚಿರತೆ ಸಾವಾಗಿದ್ದವರಿಗೆ ಬ್ಲಾಸ್ಟ್ ಮಾಡಿ ಬೇರೆ ಬೇರೆ ಎಲ್ಲ ಆಗಿದೆ. ಅಷ್ಟಾದ್ರೂ ಕೂಡ ಕ್ರಮ ತೆಗೆದುಕೊಳ್ಳದೆ ಮಾಡಿದ್ರೆ ದೊಡ್ಡ ಅನಾಹುತ ಆಗಿದೆ. ದೇಶದ ಸುದ್ದಿಯಾಗಿದೆ. ಅಂದ್ರೆ ಕರ್ನಾಟಕ ಇಲ್ಲೀಗಲ್ ಮೈನಿಂಗ್ ಬಗ್ಗೆ ಕ್ರಮ ಆಗ್ತಾ ಇಲ್ಲ. ಅಸಲು ಯಾರು ಅವನು ಮಾಡ್ತಾ ಇಲ್ಲ. ಇದುವರೆಗೂ ಕಾವಲ್ತಾ ಇದ್ದಾರೆ ಪೊಲೀಸರು. ಯಾಕೆ ಬಂಧಿಸಿಲ್ಲ ಅವನ್ನ? ಬೇರೆ ಸಂದರ್ಭದಲ್ಲಾದ್ರೆ ಉಳ್ಕೊಂಡು ಹೋಗ್ತಿರಲ್ಲ, ನಿಮ್ಮ ವಿರೋಧಿಗಳಿದ್ರೆ ಉಳ್ಕೊಂಡು ಹೋಗ್ತಿರಲ್ಲ, ಈಗ ಯಾಕೆ ಬಿಟ್ಟಿದ್ದೀರ? ಕ್ರಮ ಆಗ್ತಾ ಇತ್ತು ಅಂತ ಅರೆಸ್ಟ್ ಮಾಡಿ ಅವ್ನು ಜೈಲ್ ಕಳಿಸ್ಬೇಕಾಯ್ತು. ಕಳಿಸಿದ್ದೀರಾ? 7 ಜನ ಸಾವಾಗಿದೆ. ಇನ್ನೂ ಸಾವಿನ ಅಂಚಿನಲ್ಲಿ ಇರುವಂತ ಬಡವರು, ಎಲ್ಲರೂ ಬಡವರು. ಅವ್ರ ಕಂಪ್ಲೇಂಟ್ ಕೊಡೋಕ್ಕೂ ಶಕ್ತಿ ಇಲ್ಲ. ಆ ಥರದವರು ಇಲ್ಲಿ ಇರುವಂಥದ್ದು. ನಾನು ನಮ್ಮ ವಿರೋಧ ಪಕ್ಷದ ಸನ್ಮಾನ್ಯ ನಾಯಕರಾದ ನಾರಾಯಣಸ್ವಾಮಿ ಇಬ್ಬರು ಬಂದರು. ಇಮಿಡಿಯೇಟ್ ಆಗಿ ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಡಿ.ಸಿಗೆ ನಾನು ಸತತವಾಗಿ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಡಿ.ಸಿ ಸ್ಥಳಕ್ಕೆ ಬರ್ಬೇಕಾಯ್ತು, ಪರಿಹಾರ ಘೋಷಣೆ ಮಾಡ್ಬೇಕಾಯ್ತು, ಡಾಕ್ಟರ್ ಜೊತೆ ಮಾತಾಡಿ ನಾವು ಕೊಡ್ತೀರಿ ಪೂರ್ತಿ ಮೆಡಿಕಲ್ ಟ್ರೀಟ್ಮೆಂಟ್, ನಮ್ ದುಡ್ಡೆಲ್ಲ ಕೊಡ್ತೀರಿ ಅಂತ ಹೇಳ್ಬೇಕಲ್ಲ. ಅದೆಲ್ಲ ನಾಳೆ ಹೇಳೋ ಸ್ಥಿತಿ ಬಂದಿದೆ. ಜೀವನ ಮಾಡಕ್ಕೋಸ್ಕರ ಬಂದವರು ಇವತ್ತು ಜೀವನವನ್ನ ಕಳ್ಕೊಂಡಿದ್ದಾರೆ. ಕುಟುಂಬ ಆದರೂ ನೆಮ್ಮದಿಯಿಂದ ಇರಬೇಕು. ಮತ್ತೆ 5 ಜನ ಏನಿದ್ದಾರೆ ಅವ್ರು ಇವತ್ತಿಗೇನು ರಿಕವರ್ ಆಗಲ್ಲ. ನಾನು ಹೋಗಿ ನೋಡಿದ್ದೀವಿ. ಮಿನಿಮಮ್ ಒಬ್ಬನಿಗಂತೂ 1 ವರ್ಷ ಬೇಕು. ಇನ್ನ ಉಳಿದವ್ರಿಗೆಲ್ಲ 6 ತಿಂಗಳು ಬೇಕು. ಅಲ್ಲಿವರೆಗೂ ಅವ್ರ ಜೀವನ ಹೆಂಗೆ ಕೂಲಿ ಮಾಡ್ಕೊಂಡು ಬರ್ತಾರೆ. ಅದರಿಂದ ಅವ್ರಿಗೆ ಅವರು 6 ತಿಂಗಳು 1 ವರ್ಷ ಅವ್ರಿಗೆ ಸಂಬಳ ಕೂಲಿ ಆದ್ರೂ ಸಿಗ್ಬೇಕು. ಆ ರೀತಿ ಅವ್ರಿಗೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾರೆ.